ನಮಸ್ಕಾರ ವೀಕ್ಷಕರೇ. 1906ರಲ್ಲಿ ಯುಎಸ್ನ ಕಿಂಟಕಿ ಎಂಬಲ್ಲಿ ಗುಹೆಗಳೆಂಬುದು ಒಂದು ಬಿಸ್ನೆಸ್ನ ಮಾಡೆಲ್ ಆಗಿದ್ದವು. ಯಾರ ಪ್ರಾಪರ್ಟಿಯಲ್ಲಿ ಕೇವ್ಗಳಿರುತ್ತವೋ ಅವರು ಅದನ್ನು ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಕನ್ವರ್ಟ್ ಮಾಡಿ ಅದರಿಂದ ಹಣವನ್ನು ಸಂಪಾದನೆ ಮಾಡುತ್ತಿದ್ದರು. ಆ ಸಮಯದಲ್ಲಿಯೇ ಮ್ಯಾಮತ್ ಕೇವ್ ಎಂಬ ಒಂದು ಗುಹೆ ಕೂಡ ಓಪನ್ ಆಗಿತ್ತು. ಇದನ್ನು ನೋಡಲು ಅಲ್ಲಿರುವ ಪ್ರೇಕ್ಷಕರು ಆಕರ್ಷಿತರಾದರು. ಅದರಿಂದ ಇಲ್ಲಿಗೆ ತುಂಬಾ ದೂರದಿಂದಲೂ ಜನರು ಬರಲಾರಂಭಿಸಿದರು. ಇದರ ಹತ್ತಿರವೇ ಬಿಸ್ಲಿ ಡೋಯಲ್ ಎಂಬಾತನ ಪ್ರಾಪರ್ಟಿಯಲ್ಲಿಯೂ ಕೂಡ ಒಂದು ಕೇವ್ ಇತ್ತು. ಅದರಿಂದ ಫ್ಲಾಯ್ಡ್ ಕೊಲ್ಲಿನನು ಈತನೊಂದಿಗೆ ನಾನು ಈ ಕೇವ್ ಅನ್ನು ಎಕ್ಸ್ಪ್ಲೋರ್ ಮಾಡಿ ಇದನ್ನು ಟೂರಿಸ್ಟ್ ಸ್ಪಾಟ್ ಆಗಿ ಕನ್ವರ್ಟ್ ಮಾಡುತ್ತೇನೆ, ನಂತರ ಇದರಿಂದ ಎಷ್ಟೇ ಹಣ ಬಂದರೂ ಇಬ್ಬರು ಹಂಚಿಕೊಳ್ಳೋಣ ಎಂದು ಒಂದು ಡೀಲ್ ಮಾಡಿದ್ದ. ಅದರಿಂದ ಫ್ಲಾಯ್ಡ್ ಕೊಲ್ಲಿನನು ತನ್ನೊಂದಿಗೆ ಒಂದು ಲ್ಯಾಂಪ್ ಅನ್ನು ಹಿಡಿದುಕೊಂಡು ಗುಹೆಯಲ್ಲಿ ಹೋದ. ಆದರೆ ಕೊಲ್ಲಿನನಿಗೆ ಮುಂದೆ ಹೋಗಲು ಈ ಸಣ್ಣ ರಂಧ್ರವನ್ನು ದಾಟಬೇಕಾಗಿತ್ತು. ಇದು ಕೇವಲ 9 ಇಂಚಿನ ರಂಧ್ರವಾಗಿತ್ತು. ಆದರೂ ಕೂಡ ಈತ ಈ ರೀತಿಯಲ್ಲಿ ತೆವಳುತ್ತಾ ಮುಂದೆ ಹೋದ. ಹಣ ಸಂಪಾದನೆ ಮಾಡಬೇಕೆಂಬ ದುರಾಸೆಯಲ್ಲಿ ಒಳಗೆ ಹೋದ ಫ್ಲಾಯ್ಡ್ ಕೊಲ್ಲಿನ್ ಒಂದು ಕಲ್ಲಿನ ಬಂಡೆಯಿಂದ ಟ್ರ್ಯಾಪ್ ಆಗ್ತಾನೆ. ಇದರಿಂದ 17 ದಿನವಾದರೂ ಕೂಡ ಹೊರಗಡೆ ಬರಲಾಗಲಿಲ್ಲ. ಫ್ಲಾಯ್ಡ್ ಕೊಲ್ಲಿನ್ನೊಂದಿಗೆ ಮುಂದೆ ಏನಾಯಿತು ಎಂದು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. Kentucky cave explorer Floyd Collins has been trapped in Sand Cave. Collins was negotiating a small cavern tunnel when he was pinned by fallen rocks and debris at 10 a.m. on Friday morning. So far, efforts to free him have been unsuccessful. 30 ಜನವರಿ 1925 ಈ ದಿನದಂದೇ ಫ್ಲಾಯ್ಡ್ ಕೊಲ್ಲಿನನು ಈ ಸ್ಯಾಂಡ್ ಕೇವ್ ನ ಒಳಗಡೆ ಹೋದ. ಕೇವಲ 9 ಇಂಚದಷ್ಟೇ ಜಾಗವಿರುವ ಈ ರಂಧ್ರದ ಮೂಲಕ ಒಳಗೆ ಬಂದಂತಹ ಫ್ಲಾಯ್ಡ್ ಕೊಲ್ಲಿನನು ಟರ್ನ್ ಅರೌಂಡ್ ಎಂಬಲ್ಲಿಗೆ ತಲುಪಿದ. ಈಗ ಈತನ ಮುಂದೆ ಬಂದಂತಹ ಚಾಲೆಂಜ್ ಎಂದರೆ ಈತ ಮುಂದೆ ಹೋಗಲು 10 ಫೀಟ್ ದಷ್ಟು ಕೆಳಗೆ ಇಳಿಯಬೇಕಾಗಿತ್ತು. ಆದರೆ ಅಲ್ಲಿ ಅಲುಗಾಡಲು ಕೂಡ ಸ್ಪೇಸ್ ಇರಲಿಲ್ಲ. ಆದ್ರೂ ಕೂಡ ಈತ ಅಲ್ಲಿ ಇರುವಂತಹ ಒಂದು ಕಲ್ಲಿಗೆ ಹಗ್ಗವನ್ನು ಕಟ್ಟಿ ಮುಂದಿನ ಚೇಂಬರ್ ನಲ್ಲಿ ಇಳಿಯುತ್ತಾನೆ. ಆದರೆ ಸ್ವಲ್ಪ ಮುಂದೆಯೇ ಈ ಕೇವ್ ಈ ರೀತಿಯ ಕ್ರಿಸ್ಟಲ್ ಗಳಿಂದ ಎಂಡ್ ಆಗಿತ್ತು. ಆತ ಮುಂದೆ ಹೋಗಬೇಕಾದರೆ ಮೊದಲು ಇದನ್ನು ಒಡೆಯಬೇಕಾಗಿತ್ತು. ಎಂತಹ ವ್ಯಕ್ತಿಯಾದರೂ ಕೂಡ ಭಯಪಟ್ಟು ಇಂತಹ ಜಾಗದಿಂದ ಹಿಂತಿರುಗುತ್ತಾನೆ. ಆದರೆ ಫ್ಲಾಯ್ಡ್ ಕೊಲ್ಲಿನನು ಈ ಕ್ರಿಸ್ಟಲ್ಗಳನ್ನು ಒಡೆದರೆ ಇನ್ನೊಂದು ಸ್ಥಳಕ್ಕೆ ಹೋಗಬಹುದೆಂದು ಅಲ್ಲಿನ ಕಲ್ಲುಗಳನ್ನು ತೆಗೆಯಲಾರಂಭಿಸುತ್ತಾನೆ. ಆದರೆ ಆ ಸಮಯದ ಹೊತ್ತಿಗೆ ಅವನು ತಂದಂತಹ ಲ್ಯಾಂಪ್ ನಲ್ಲೂ ಎಣ್ಣೆ ಖಾಲಿಯಾಗುತ್ತಿತ್ತು. ಅದರಿಂದ ಅವನು ಹಿಂತಿರುಗಲು ಯೋಚಿಸುತ್ತಾನೆ. ಅದಕ್ಕೆ ಫ್ಲಾಯ್ಡ್ ಕೊಲ್ಲಿನನು ಆತ ಹೇಗೆ ಬಂದನು ಹಾಗೆಯೇ ತನ್ನ ಕಾಲುಗಳನ್ನು ಹಿಂದೆ ಹೊಡೆಯುತ್ತಾ ಹಿಂತಿರುಗುತ್ತಾನೆ. ಆದರೆ ಸ್ವಲ್ಪ ಮುಂದೆ ಬಂದ ನಂತರ ಆತನ ಕೈಯಲ್ಲಿದ್ದಂತ ಕ್ಯಾರಸಿನ್ ಲ್ಯಾಂಪ್ ಈ ರೀತಿಯಲ್ಲಿ ಒಡೆದು ಹೋಗುತ್ತದೆ. ಈಗ ಅವನ ಸುತ್ತಮುತ್ತಲೂ ಕತ್ತಲು ಆವರಿಸಿದ್ದರಿಂದ ಏನು ಮಾಡಬೇಕೆಂದು ಸಹ ತಿಳಿಯದು. ಅದಲ್ಲದೆ ಆತ ಇನ್ನು 10 ಫೀಟ್ ದಷ್ಟು ಮೇಲೆ ಹತ್ತಬೇಕಾಗಿತ್ತು. ಆದರೂ ಕೂಡ ಆತ ಪ್ಯಾನಿಕ್ ಆಗದೆ ಹಾಗೆಯೇ ಮುಂದೆ ಬರಲು ಪ್ರಯತ್ನ ಮಾಡುತ್ತಾನೆ. ಆದರೆ ಆತ ಗೊತ್ತಾಗದೆ ಅಲ್ಲಿರುವ ಒಂದು 15 kg ಕಲ್ಲಿಗೆ ತನ್ನ ಕಾಲಿನಿಂದ ಒದೆಯುತ್ತಾನೆ. ಇದರಿಂದ ಆ ಕಲ್ಲು ಈತನ ಕಾಲಿನ ಮೇಲೆ ಬೀಳುತ್ತದೆ. ಆತ ತನ್ನ ಕಾಲನ್ನು ತೆಗೆಯಲು ಎಷ್ಟು ಪ್ರಯತ್ನ ಮಾಡುತ್ತಾನೋ ಅಷ್ಟೇ ಕಲ್ಲುಗಳು ಅವನ ಮೇಲೆ ಬೀಳಲಾರಂಭಿಸಿದವು. ಈಗ ಈತ ಸಂಪೂರ್ಣವಾಗಿ ಸಿಕ್ಕಿ ಬಿದ್ದಿದ್ದ. ಅದಕ್ಕಾಗಿ ಈತನ ಹತ್ತಿರ ಸಹಾಯ ಕೇಳುವುದನ್ನು ಬಿಟ್ಟರೆ ಈಗ ಬೇರೆ ಆಪ್ಷನ್ ಕೂಡ ಇರಲಿಲ್ಲ. ಈಗ ನಿಮಗೆ ಕಾಣುತ್ತಿರುವ ಈ ಗುಹೆಯೇ ಸ್ಯಾಂಡ್ ಕೇವ್. ಇದರಲ್ಲಿಯೇ ಸುಮಾರು 60 ಫೀಟ್ ನ ಒಳಗಡೆ ಫ್ಲಾಯ್ಡ್ ಕೊಲ್ಲಿನನ್ನು ಸಿಕ್ಕಿ ಬಿದ್ದಿದ್ದ. ಈಗ ಇಲ್ಲಿಂದಲೇ ಈತನನ್ನು ರೆಸ್ಕ್ಯೂ ಮಾಡುವ ಆಪರೇಷನ್ ಸ್ಟಾರ್ಟ್ ಆಗುತ್ತೆ. Floyd Collins was another great dramatic story. Collins had been trapped in a Kentucky cave by a falling boulder, and the whole wanted to know from hour to hour what progress his rescuers were making. ರಾತ್ರಿಯ ಸಮಯವಾಗಿದ್ದರಿಂದ ಆತನ ಕೂಗನ್ನು ಕೇಳುವವರು ಯಾರೂ ಇರಲಿಲ್ಲ. ಆದರೆ ನಂತರದ ದಿನ ಆ ಪ್ರಾಪರ್ಟಿಯ ಓನರ್ ಆ ಕೇವ್ನ ಹತ್ತಿರ ಬರುತ್ತಾನೆ. ಏಕೆಂದರೆ ಆತನಿಗೆ ಫ್ಲಾಯ್ಡ್ ಕೊಲ್ಲಿನನ್ನು ಈ ಗುಹೆಯ ಒಳಗೆ ಹೋಗಿದ್ದು ಗೊತ್ತಿರುತ್ತೆ. ಆದರೆ ಆತ ಹೊರಗೆ ಬಾರದಿದ್ದ ಕಾರಣ ಆತ ಸ್ವಲ್ಪ ಮುಂದೆ ಹೋಗಿ ಕೂಗಲಾರಂಭಿಸುತ್ತಾನೆ. ಆದರೆ ಆತನಿಗೆ ಫ್ಲಾಯ್ಡ್ ಕೊಲ್ಲಿನ ಶಬ್ದ ಕೇಳಿಸೋದಿಲ್ಲ. ಅದರಿಂದ ಆತ ಆ ಗುಹೆಯ 9 ಇಂಚಿನ ಸಣ್ಣ ರಂಧ್ರದ ಹತ್ತಿರ ಬಂದು ಕೂಗಲಾರಂಭಿಸುತ್ತಾನೆ. ಇದರಿಂದ ಆ ಕಡೆಯಿಂದಲೂ ಫ್ಲಾಯ್ಡ್ ಕೊಲ್ಲಿನನ್ನು ಸಹ ಸಹಾಯಕ್ಕಾಗಿ ಕೂಗುತ್ತಾನೆ. ಇದರಿಂದ ಫ್ಲಾಯ್ಡ್ ಅನ್ನು ಒಳಗೆ ಸಿಲುಕಿರುವ ವಿಷಯ ತಿಳಿದ ಆ ಪ್ರಾಪರ್ಟಿಯ ಓನರ್ ಒಂದು ರೆಸ್ಕ್ಯೂ ಟೀಮ್ ಅನ್ನು ಕರೆಸುತ್ತಾನೆ. ಈ ವಿಷಯ ಇಡೀ ದೇಶದಾದ್ಯಂತ ಹರಡಿತು. ಈ ಕೇವ್ ಹೈವೇ ಹತ್ತಿರ ಇರುವುದರಿಂದ ಅಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಜನರು ಬರಲಾರಂಭಿಸಿದರು. ಎಲ್ಲಾ ಟಿವಿ ಚಾನೆಲ್ಗಳ ಮೇಲೆಯೂ ಕೂಡ ಈ ರೆಸ್ಕ್ಯೂ ಸ್ಟೋರಿಯನ್ನೇ ಟೆಲಿಕಾಸ್ಟ್ ಮಾಡಲಾಗುತ್ತಿತ್ತು. ಈ ರೆಸ್ಕ್ಯೂ ಟೀಮ್ ನಲ್ಲಿರುವ ಹೋಮರ್ ಎಂಬಾತ ಈ ಕೇವ್ ನ ಒಳಗಡೆ ಬರುತ್ತಾನೆ. ಮೊದಲಂತೂ ಆತನಿಗೆ ತುಂಬಾ ಕಷ್ಟವಾಗುತ್ತದೆ. ಆದರೂ ಸಹ ಆತನು ಆ ಟರ್ನ್ ಅರೌಂಡ್ ಎಂಬ ಚೇಂಬರ್ ನ ಹತ್ತಿರ ಬರುತ್ತಾನೆ. ಆಗ ಅವನ ಕಾಲು ಫ್ಲಾಯ್ಡ್ ನನಗೆ ತಾಕುತ್ತವೆ. ಫ್ಲಾಯ್ಡ್ ನ ಕಾಲು ಸಿಕ್ಕಿಬಿದ್ದರಿಂದ ಅಲ್ಲಿನ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿತ್ತು. ಅದರಿಂದ ಹೋಮರ್ನು ಮೊದಲು ಹೊರಗಡೆ ಬಂದು ಫ್ಲಾಯ್ಡ್ನಿಗಾಗಿ ಸ್ಯಾಂಡ್ವಿಚ್ ಮತ್ತು ಕಾಫಿಯನ್ನು ತೆಗೆದುಕೊಂಡು ಹೋಗುತ್ತಾನೆ. ಈಗ ಹೋಮರ್ನ ಹತ್ತಿರ 2 ಆಪ್ಷನ್ ಇದ್ದವು.
ಒಂದು, ಅವನು ನೇರವಾಗಿ ಇಳಿದು ಫ್ಲಾಯ್ಡ್ನನಿಗೆ ಎಳೆಯುವುದು, ಆದರೆ ಇದರಲ್ಲಿ ಆತನ ಕೈಗಳು ಫ್ಲಾಯ್ಡ್ನನಿಗೆ ಟಚ್ ಆಗುತ್ತಿರಲಿಲ್ಲ. ಎರಡನೇ ಆಪ್ಷನ್ ಎಂದರೆ ಹೋಮರ್ನು ತನ್ನ ತಲೆ ಕೆಳಗಡೆ ಮಾಡಿ ಇಳಿಯುವುದು, ಆದರೆ ಇದರಲ್ಲಿ ಆತನಿಗೆ ಮತ್ತೆ ಮೇಲೆ ಹೋಗಲು ಆಗುತ್ತಿರಲಿಲ್ಲ. ಇದರಿಂದ ಹೋಮರ್ನು ತನ್ನಿಂದ ಎಷ್ಟು ಪ್ರಯತ್ನವಾಗುತ್ತದೋ ಅಷ್ಟು ಮಾಡಿ ಹೊರಗಡೆ ಬರುತ್ತಾನೆ. ಅಲ್ಲಿ ಮೊದಲೇ ಎಲ್ಲಾ ಟಿವಿ ಚಾನೆಲ್ಗಳ ರಿಪೋರ್ಟರ್ಸ್ ಗಳಿದ್ದರು. ಈತ ಹೊರಬಂದಂತೆ ಎಲ್ಲಾ ರಿಪೋರ್ಟರ್ಸ್ ಗಳು ಇಂಟರ್ವ್ಯೂಗಾಗಿ ಮುಗಿಬೀಳುತ್ತಾರೆ. ಆದರೆ ಹೋಮರ್ ಮೊದಲೇ ಸುಸ್ತಾಗಿದ್ದ. ಆದ್ದರಿಂದ ಆತ ಕೋಪದಲ್ಲಿ ಅಲ್ಲಿರುವ ರಿಪೋರ್ಟರ್ಸ್ ಗಳಿಗೆ ನಿಮಗೆ ಅಷ್ಟೊಂದು ಕುತೂಹಲವಿದ್ದರೆ ನೀವೇ ಒಳಗಡೆ ಹೋಗಿ ಆತನೊಂದಿಗೆ ಮಾತಾಡಿ ಎಂದು ಹೇಳಿದ್ದ. ಇದರಿಂದ ಅಲ್ಲಿಯೇ ಇದ್ದಂತ ವಿಲಿಯಂ ಮಿಲ್ಲರ್ ಎಂಬಾತ ಇಂಟರ್ವ್ಯೂಗಾಗಿ ಈ ಕೇವ್ನ ಒಳಗಡೆ ಹೋಗುತ್ತಾನೆ. ಈ ಕೇಸ್ನ ಆಶ್ಚರ್ಯದ ವಿಷಯವೆಂದರೆ ಇಲ್ಲಿ ಒಬ್ಬ ಸಾಯುವ ಸ್ಥಿತಿಯಲ್ಲಿದ್ದಾನೆ, ಆದರೆ ಅವನನ್ನು ರೆಸ್ಕ್ಯೂ ಮಾಡುವುದರ ಬಗ್ಗೆ ಯೋಚನೆ ಮಾಡುವುದು ಬಿಟ್ಟು ಆತನ ಹತ್ತಿರ ಇಂಟರ್ವ್ಯೂಗಾಗಿ ಹೋಗಲಾಗುತ್ತೆ. ಫ್ಲಾಯ್ಡ್ ಕೊಲ್ಲಿನನ್ನು ಮಾತಾಡುವ ಸ್ಥಿತಿಯಲ್ಲೂ ಇರಲಿಲ್ಲ. ಆದ್ದರಿಂದ ಆ ರಿಪೋರ್ಟರ್ ಹೊರಗಡೆ ಬಂದು ಅಲ್ಲಿರುವ ಪರಿಸ್ಥಿತಿಯ ಬಗ್ಗೆ ಆರ್ಟಿಕಲ್ ಪಬ್ಲಿಷ್ ಮಾಡುತ್ತಾನೆ. ಇದರಿಂದ ಈ ಕೇಸ್ ಇವಾಗ ನ್ಯಾಷನಲ್ ನ್ಯೂಸ್ ಆಗಿತ್ತು. ಇದರಿಂದ ಈ ರೆಸ್ಕ್ಯೂ ಆಪರೇಷನ್ ಅನ್ನು ಕಾರ್ಲ್ ಮೈಕಲ್ ಎಂಬಾತನಿಗೆ ಒಪ್ಪಿಸಲಾಗುತ್ತದೆ. ಮೈಕಲ್ ರವರ ಈ ರೆಸ್ಕ್ಯೂ ಆಪರೇಷನ್ ನಲ್ಲಿ ಒಟ್ಟು 72 ಜನರಿದ್ದರು. ಇದರಿಂದ ಕಾರ್ಲ್ ಮೈಕಲ್ ರವರು ಫ್ಲಾಯ್ಡ್ ಕೊಲ್ಲಿನನಿಗೆ ರೆಸ್ಕ್ಯೂ ಮಾಡಿಕೊಳ್ಳಲು ಒಂದು ನೇರವಾದಂತಹ ಟನೆಲ್ ಅನ್ನು ಕೊರೆಯುತ್ತಾರೆ. 14 ಫೆಬ್ರವರಿ ಇಲ್ಲಿಗೆ ಫ್ಲಾಯ್ಡ್ ಕೊಲ್ಲಿನನು ಟ್ರ್ಯಾಪ್ ಆಗಿ ಸುಮಾರು 15 ದಿನಗಳಾಗಿತ್ತು ಮತ್ತು ಆತ ಇನ್ನು ಜೀವಂತನಾಗಿದ್ದಾನೋ ಇಲ್ಲವೋ ಎಂದು ಸಹ ಕೂಡ ಗೊತ್ತಿರಲಿಲ್ಲ. ಇದರಿಂದ ಅಲ್ಲಿನ ಜನರು ಮತ್ತು ಟಿವಿ ಚಾನೆಲ್ಗಳಿಗೂ ಕೂಡ ಈ ಕೇಸ್ನ ಮೇಲಿನ ಇಂಟ್ರೆಸ್ಟ್ ಹೋಗಿತ್ತು. ಫೈನಲಿ 16 ಫೆಬ್ರವರಿ 1:30ಕ್ಕೆ ಈ ಟನಲ್ ಅನ್ನು ಕೊರೆಯಲಾಗುತ್ತದೆ. ಆದರೆ ಅಲ್ಲಿಯವರೆಗೂ ತುಂಬಾ ತಡವಾಗಿತ್ತು. ಸುಮಾರು 12 ದಿನಗಳವರೆಗೂ ಅನ್ನ ನೀರು ಇಲ್ಲದ್ದರಿಂದ ಫ್ಲಾಯ್ಡ್ ಕೊಲ್ಲಿನನು ಮರಣ ಹೊಂದಿದ್ದ. ಅಲ್ಲಿನ ರಿಪೋರ್ಟರ್ಸ್ ಗಳ ಪ್ರಕಾರ ಫ್ಲಾಯ್ಡ್ ಕೊಲ್ಲಿನನು 3 ದಿನದ ಮುಂಚೆ ಮರಣ ಹೊಂದಿದ್ದನು. ಫ್ಲಾಯ್ಡ್ ಕೊಲ್ಲಿನ ದೇಹವನ್ನು ತೆಗೆದರೆ ಆ ಕೇವ್ ಕೊಲ್ಯಾಪ್ಸ್ ಆಗುವ ಚಾನ್ಸ್ ಇತ್ತು. ಆದ್ದರಿಂದ ಆ ಕೇವ್ ಅನ್ನು ಆತನ ದೇಹದೊಂದಿಗೆ ಮುಚ್ಚಲಾಗುತ್ತದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು. ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.